ಸಹ್ಯಾದ್ರಿಯ ದಟ್ಟ ಕಾಡಿನ ಮಧ್ಯೆ ಶರಾವತಿ ನದಿಯ ತಟದಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ಹೇಳಿದರೆ ಆಂಜನೇಯ ಸ್ವಾಮಿ ಕೇಳುತ್ತಾರೆ ಎಂಬ ನಂಬಿಕೆಯೊಂದು ಇದೆ. ಇದೇ ಕರ್ನಾಟಕದ ಪ್ರಸಿದ್ಧ ಬಂಗಾರಮಕ್ಕಿಯ ವೀರಾಂಜನೇಯ ಕ್ಷೇತ್ರ. ಈ ಕ್ಷೇತ್ರದ ಇತಿಹಾಸವೇನು? ಬಂಗಾರಮಕ್ಕಿ ಎಂಬ ಹೆಸರು ಬರಲು ಕಾರಣವೇನು? ಈ ದೇವಸ್ಥಾನ ಏಕೆ ಇಷ್ಟು ಪ್ರಸಿದ್ಧಿಯಾಯಿತು? ಹಾಗಾದರೆ ಬನ್ನಿ, ಈ ಕ್ಷೇತ್ರದ ಹಿಂದಿರುವ ಇತಿಹಾಸ, ರಹಸ್ಯದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಸಮೀಪದಲ್ಲಿರುವ ಬಂಗಾರಮಕ್ಕಿ ಪ್ರದೇಶವು ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಗಮವಾಗಿದೆ. ದೇವಸ್ಥಾನದ ಸುತ್ತಲೂ ದಟ್ಟ ಅರಣ್ಯ, ಹಸಿರಿನ ವಾತಾವರಣ ಮತ್ತು ಶರಾವತಿ ನದಿಯ ಸುಂದರ ದೃಶ್ಯ ಭಕ್ತರಿಗೆ ವಿಶೇಷ ಅನುಭವವನ್ನು ನೀಡುತ್ತದೆ. ಈ ಪ್ರದೇಶದಲ್ಲಿ ಹಿಂದೆ ಚಿನ್ನದ ಕಣಗಳು ದೊರೆಯುತ್ತಿದ್ದವು. ಆದ್ದರಿಂದ ಈ ಸ್ಥಳಕ್ಕೆ ಬಂಗಾರಮಕ್ಕಿ ಎಂಬ ಹೆಸರು ಬಂದಿದೆ ಎನ್ನುವ ನಂಬಿಕೆಯೊಂದು ಇದೆ. ಬಂಗಾರ ಎಂದರೆ ಚಿನ್ನ, ಮಕ್ಕಿ ಎಂದರೆ ಕಣಿವೆ ಅಥವಾ ತಗ್ಗು ಪ್ರದೇಶ ಎಂದರ್ಥ. ಆದರೆ ಈ ಕ್ಷೇತ್ರದ ನಿಜವಾದ ವೈಶಿಷ್ಟ್ಯ ಅದರ ಹೆಸರಲ್ಲ, ಇಲ್ಲಿನ ವೀರಾಂಜನೇಯ ಸ್ವಾಮಿಯ ಮಹಿಮೆಯಲ್ಲಿದೆ. ರಾಮಾಯಣದಲ್ಲಿ ಶ್ರೀರಾಮನ ಅತ್ಯಂತ ನಿಷ್ಠಾವಂತ ಭಕ್ತನಾದ ಹನುಮಂತನು ಕಲಿಯುಗದಲ್ಲಿಯೂ ಭಕ್ತರನ್ನು ರಕ್ಷಿಸಲು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯೊಂದು ಇದೆ. ಅದಕ್ಕಾಗಿಯೇ ಇಲ್ಲಿನ ಆಂಜನೇಯನನ್ನು ವೀರಾಂಜನೇಯ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರದ ಬಗ್ಗೆ ಒಂದು ವಿಶೇಷ ನಂಬಿಕೆಯೂ ಇದೆ. ಭಕ್ತರು ತಮ್ಮ ಮನೋಕಾಮನೆಗಳನ್ನು ಹೇಳಿಕೊಂಡರೆ ಆಂಜನೇಯ ಸ್ವಾಮಿ ಅವುಗಳನ್ನು ಆಲಿಸಿ ಆಶೀರ್ವದಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಪರಂಪರೆಯ ಪ್ರಕಾರ ಒಬ್ಬ ವೇದಮೂರ್ತಿಗೆ ಆಂಜನೇಯ ಸ್ವಾಮಿ ದಿವ್ಯ ಸಂಕೇತವನ್ನು ನೀಡಿದರು. ನಾನು ಇಲ್ಲಿಯೇ ನೆಲೆಸಬೇಕು ಎಂಬ ಆಂತರಿಕ ಸಂದೇಶ ಅವರಿಗೆ ದೊರಕಿತು. ಆನಂತರ ಆಂಜನೇಯನ ಮೂರ್ತಿಯು ದೊರೆಯಿತು. ಈ ಕಾಡಿನ ಮಧ್ಯೆ ಪ್ರತಿಷ್ಠಾಪನೆಯಾಯಿತು ಎಂದು ಕ್ಷೇತ್ರದ ಪರಂಪರೆ ಹೇಳುತ್ತದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಅದರ ಐತಿಹಾಸಿಕ ಹಿನ್ನೆಲೆ. ಬಂಗಾರಮಕ್ಕಿಯ ಸಮೀಪದಲ್ಲಿರುವ ಗೇರುಸೊಪ್ಪವು ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಈ ಪ್ರದೇಶವನ್ನು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾಗಿದ್ದ ಚೆನ್ನಭೈರಾದೇವಿ ಆಳುತ್ತಿದ್ದಳು. ವಿದೇಶಿ ವ್ಯಾಪಾರಿಗಳು ಕೂಡ ಈ ಭಾಗಕ್ಕೆ ಆಗಮಿಸುತ್ತಿದ್ದರು. ಒಂದು ಕಾಲದಲ್ಲಿ ಗೇರುಸೊಪ್ಪ ಕರ್ನಾಟಕದ ಅತ್ಯಂತ ಶ್ರೀಮಂತ ಪ್ರದೇಶಗಳಲ್ಲಿ ಒಂದು. ಹೀಗಾಗಿ ಬಂಗಾರಮಕ್ಕಿ ಪ್ರದೇಶವು ಧಾರ್ಮಿಕ ಮಹತ್ವದ ಜೊತೆಗೆ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇಲ್ಲಿಂದ ಮೆಣಸು ಮತ್ತು ಇತರ ವಸ್ತುಗಳು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ಆದರೆ ನಂತರ ನಡೆದ ಒಂದು ಘಟನೆ ಈ ಕ್ಷೇತ್ರದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿತು. ವರದಳ್ಳಿಯ ಮಹಾನ್ ಸಂತ ಶ್ರೀಧರ ಸ್ವಾಮಿಯವರು ಅನೇಕ ಬಾರಿ ಈ ಸ್ಥಳದಲ್ಲಿ ಧ್ಯಾನ ಮಾಡಿದ್ದರು. ನಂತರ ಶೃಂಗೇರಿ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಈ ಕ್ಷೇತ್ರಕ್ಕೆ ಹೇಮಪುರ ಎಂದು ಹೆಸರನ್ನು ನೀಡಿದರು. ಈ ದೇವಸ್ಥಾನವು ಭಕ್ತಿ, ನಂಬಿಕೆ, ಇತಿಹಾಸ ಮತ್ತು ಪ್ರಕೃತಿಯ ಸೌಂದರ್ಯಗಳನ್ನು ಒಂದೇ ಕಡೆ ಸೇರುವ ಅಪರೂಪದ ಕ್ಷೇತ್ರವಾಗಿದೆ. ಕಾಡಿನ ಮಧ್ಯೆ ನೆಲೆಸಿರುವ ವೀರಾಂಜನೇಯ ಸ್ವಾಮಿ ಮಾತ್ರ ಜನರ ನಂಬಿಕೆಯ ಕೇಂದ್ರವಾಗಿ ಉಳಿದಿದ್ದಾರೆ. ವಿಶೇಷವಾಗಿ ಸ್ವಾಮಿಗೆ ಮನಸ್ಸಿನ ಮಾತನ್ನು ಹೇಳಿದರೆ ಅವರು ಕೇಳುತ್ತಾರೆ ಎಂಬ ನಂಬಿಕೆ ಈ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆ ಕಾರಣದಿಂದಲೇ ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಹನುಮಾನ್ ಕ್ಷೇತ್ರಗಳಲ್ಲಿ ಬಂಗಾರಮಕ್ಕಿ ವೀರಾಂಜನೇಯ ಕ್ಷೇತ್ರವು ಒಂದಾಗಿದೆ. ಧನ್ಯವಾದಗಳು.